ಹೆಲೋ ಎವ್ರಿವನ್. ಇವತ್ತಿನ ಒಂದು ನಾನು ಈಗ ಜಸ್ಟ್ ನೋಡಿದಂಥದ್ದು ನಮಗೆ ವೈ.ಟಿ ಸ್ಟುಡಿಯೋಲ್ಲಿ ನಾವು ಏನೇನು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಅಂದರೂ ನಾವು ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಪ್ಲೋಡ್ ವಿಡಿಯೋ ಅಥವಾ ಅಪ್ಲೋಡ್ ಶಾರ್ಟ್ಸ್ ಅಂತ ಕೊಟ್ಬಿಟ್ಟೇ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಿತ್ತು. ಯೂಟ್ಯೂಬಲ್ಲಿ ಯಾರ್ಯಾರು ಅಪ್ಲೋಡ್ ಮಾಡ್ತಿರ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಇವಾಗ ನಿಮಗೆ ಆ ಪ್ರಾಬ್ಲಮ್ ಇಲ್ಲ. ವೈ.ಟಿ ಸ್ಟುಡಿಯೋದಲ್ಲಿ ಡೈರೆಕ್ಟ್ ಅಪ್ಲೋಡ್ ಅನ್ನೋ ಆಪ್ಷನ್ ಇರುತ್ತೆ ನೋಡಿ. ನಿಮಗೆ ಪ್ಲಸ್ ಐಕನ್ ಕಾಣಿಸ್ತಾ ಇದೆ ಮೇಲ್ಗಡೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಡೈರೆಕ್ಟ್ ನಿಮ್ಮ ಆಲ್ಬಮಿಗೆ ಹೋಗುತ್ತೆ. ಸೊ ಅದರಲ್ಲಿ ನಿಮಗೆ ಬೇಕಾಗಿರುವಂಥ ವಿಡಿಯೋ ಈವನ್ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ಬೋದು, ಲಾಂಗ್ ಕೂಡ ಅಪ್ಲೋಡ್ ಮಾಡ್ಬೋದು. ಯಾಕಂದರೆ ಲಾಂಗ್ ಇದ್ದರೆ ಏನು ಶಾರ್ಟ್ಸಿಗೆ ಯೂಸ್ ಮಾಡುತ್ತೆ ರೇಷಿಯೋ ಇದ್ದರೆ ಅದು ಶಾರ್ಟ್ಸಿಗೆ ತೊಗೊಳುತ್ತೆ ಡೈರೆಕ್ಟಾಗಿ. ನಾನಿಲ್ಲಿ ಶಾರ್ಟ್ಸಿಗಿಂತ ಸಪ್ರೇಟಾಗಿ ವೀಡಿಯೋ ಮಾಡಿಲ್ಲ, ಸುಮ್ಮನೆ ಕ್ಲಿಕ್ ಮಾಡಿದೆ ಡೈರೆಕ್ಟ್ ಅದು ಶಾರ್ಟ್ಸಿಗೆ ಹೋಯಿತು. ಆ್ಯಂಡ್ ಅದೇ ನೀವು ಲಾಂಗ್ ವಿಡಿಯೋ ಬೇಕು ಅಂತಂದರೆ ಲಾಂಗ್ ವಿಡಿಯೋ ಯಾವುದು ಫಾರ್ಮ್ಯಾಟ್ ಇರುತ್ತೆ ಲಾಂಗ್ ವಿಡಿಯೋಗೆ ಇಟ್ಕೊಳ್ತೀವಲ್ಲ ಅದನ್ನೇ ಇಟ್ಕೊಂಡ್ರೆ ಸಾಕು, ಅದು ಲಾಂಗ್ ವಿಡಿಯೋಗೆ ಹೋಗುತ್ತೆ. ಆ್ಯಂಡ್ ನಿಮಗೆ ಅದರಲ್ಲಿ ಬೇಕಾಗಿರೋ ಪ್ರತಿಯೊಂದು ಆಪ್ಷನ್ ಪ್ರೈವೇಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಸೆಟ್ಟಿಂಗ್ಸ್ ಕೂಡ ಇದರಲ್ಲೇ ಮಾಡ್ಬೋದು. ತುಂಬ ಬೆಸ್ಟ್ ಆಪ್ಷನ್, ತುಂಬ ಚೆನ್ನಾಗಿದೆ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು.